ಏನೋ ಇವ್ರು ಗ್ಯಾರಂಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಯಾರು ಒಂದು ಗ್ಯಾರಂಟಿನೂ ಕೊಡಲಿಲ್ಲ. ನಾವು ಒಂದು ನಯಾ ಪೈಸಾ ಗ್ಯಾರಂಟಿನೂ ಕೊಟ್ಟಿಲ್ಲ. ಆಗ 5 ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಕಣ್ಣಿಗೆ ಮಣ್ಣೆರಚಿದ್ರು. ಈಗ ಜನಕ್ಕೆ ಗೊತ್ತಾಗಿದೆ 5 ಗ್ಯಾರಂಟಿ ಸ್ಥಿತಿ ಏನು ಅಂತ. ಅದರಿಂದ ಅವ್ರು ಗ್ಯಾರಂಟಿ ಮೇಲೆ ಗೆದ್ದಿದ್ದಾರೆ ಹೊರತು ಸಿದ್ದರಾಮಯ್ಯ ಗ್ಯಾರಂಟಿನೂ ಇಲ್ಲ, ಡಿ ಕೆ ಶಿವಕುಮಾರ್ಗೂ ಗ್ಯಾರಂಟಿ ಇಲ್ಲ, ವಾರಂಟಿನೇ ಇಲ್ಲ. ಅವರಿಬ್ಬರಿಗೂ ಎಕ್ಸ್ಪೈರ್ ಔಟ್. ಅವರಿಬ್ಬರು ಗ್ಯಾರಂಟಿಗೆ ಓಟ್ ಹಾಕಿದ್ದಾರೆ. ಜನಕ್ಕೆ ಇವಾಗ ಅರ್ಥ ಆಗಿದೆ. ಮುಂದೆ ಬರೋ ಚುನಾವಣೆಯಲ್ಲಿ ನಾವೇನು ಮಾಡಬೇಕು. ಕಳೆದ ಬಾರಿ ನಮ್ಮ ಕೇಂದ್ರದ ನಾಯಕರು ನಮ್ಗೆ ಅನುಮತಿ ಕೊಟ್ಟಿರಲಿಲ್ಲ ಈ ಗ್ಯಾರಂಟಿ ಅನೌನ್ಸ್ ಮಾಡೋಕ್ಕೆ. ಈಗ ಎಲ್ಲ ಕಡೆ ಆಗ್ತಾ ಇದೆಯಲ್ಲ, ಮುಂದೆ ನೋಡೋಣ ಏನು ಮಾಡಬೇಕು ಏನು. 2028ಕ್ಕೆ ಅವರ ಗ್ಯಾರಂಟಿಗೆ ನಮ್ಮ ಕೌಂಟ್ರಿಗೆ ಹೆಂಗ್ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ 100%. ಈಗ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಿರಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ. ಅರ್ಥ ಆಗ್ತೈತಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ. ಅವರು ಸಣ್ಣ ಮುಳ್ಳು ಹಾಕಿದ್ರೆ ನಾವು ದೊಡ್ಡ ಮುಳ್ಳು ಹಾಕ್ತೇವೆ. ನೋಡಿ ಏನೇನೈತೆ ಅಂತ. ಇನ್ನ ಪಿಕ್ಚರ್ ತೋರ್ಸಿದಾರಲ್ಲ, ಅವರೇ ದಾರಿ ತೋರಿಸಿದಾರಪ್ಪ. ಯಾರು? ನಾನು ಗ್ಯಾರಂಟಿಯ ನನ್ನ ಎಲ್ಲ ವಿಧಾನಸಭೆಯ ಭಾಷಣಗಳನ್ನ ನೀವು ನೋಡಿ. ನಾನು ಗ್ಯಾರಂಟಿಯ ವಿರೋಧಿ ಅಲ್ಲ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ಇದನ್ನ 25 ಮಾಡಿ, 5 ಇರೋದನ್ನ 25 ಮಾಡ್ಬಿಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಾವೇನು ವಿರೋಧಿಗಳಲ್ಲ. ನಾನು ಹೇಳಿದಲ್ಲ, ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ ಈ ಸರಿ. ನಾವು ಹೋದ್ ಸರಿ ಮಾಡಿದ್ರಿ, ಅದಕ್ಕೆ ಬಂತು. ಮುಳ್ಳನ್ನ ಮುಳ್ಳಿಂದನೇ ತೆಗಿತೀರಿ.